ಕಾಲಿವುಡ್ನ ಖ್ಯಾತ ನಟ ಹಾಗೂ ಟಿವಿಕೆ ಮುಖಂಡ ದಳಪತಿ ವಿಜಯ್ ಹಾಗೂ ಅವರ ಪತ್ನಿ ಸಂಗೀತಾ ಸ್ವರ್ಣಲಿಂಗಂ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಸಂಗೀತಾ ವಿಶೇಷ ವಿವಾಹ ಕಾಯ್ದೆಯ ಸೆಕ್ಷನ್ 27(1)(a) ಅಡಿಯಲ್ಲಿ ತಮ್ಮ ವಿಚ್ಛೇದನದ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂತೆ ಇವರ ದಾಂಪತ್ಯ ಮುರಿದು ಬಿದ್ದಿದ್ದು ಮನಸ್ತಾಪದಿಂದಲ್ಲ ಎಂದು ಹೇಳಿದ್ದಾರೆ. ಬದಲಿಗೆ ವಿಜಯ್ ಅವರ ಅಕ್ರಮ ಸಂಬಂಧದಿಂದ. ನಿಜ, ತಮ್ಮ ಸಂಸಾರದಲ್ಲಿ ಹುಳಿ ಹಿಂಡಿದ ಆ ನಟಿ ಯಾರು, ಹೆಸರೇನು ಎನ್ನುವ ವಿಚಾರವನ್ನು ಸಂಗೀತಾ ತಮ್ಮ ಅರ್ಜಿಯಲ್ಲಿ ನಮೂದಿಸಿಲ್ಲ. ವಿಜಯ್ ಕಡೆಯಿಂದ ಒತ್ತಡ ಬಂದರೆ ನಟಿಯ ಹೆಸರನ್ನೇಳುವ ಮಾತುಗಳನ್ನಾಡಿದ್ದಾರೆ ಅಷ್ಟೇ. ಆದರೆ ವಾಸ್ತವದಲ್ಲಿ ಆ ನಟಿ ಯಾರು ಎನ್ನುವುದು ಊರಿನವರಿಗೆಲ್ಲ ಗೊತ್ತು. ತ್ರಿಷಾ ಕಾರಣಕ್ಕೆ ವಿಜಯ್ ಹಾಗೂ ಸಂಗೀತಾ ದಂಪತಿ ದೂರವಾಗುತ್ತಿದ್ದಾರೆ ಎನ್ನುವ ಚರ್ಚೆ ಜೋರಾಗಿ ನಡೀತಿದೆ. ಇತ್ತೀಚೆಗೆ ತಮಿಳುನಾಡು ಬಿಜೆಪಿ ಮುಖಂಡರೊಬ್ಬರು ಮೊದಲು ತ್ರಿಷಾ ಮನೆಯಿಂದ ಹೊರಬಂದು ವಿಜಯ್ ರಾಜಕೀಯ ಮಾಡಲಿ ಎಂದು ಹೇಳಿದ್ದು ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ಈ ಹಿಂದೆಯೇ ವಿಜಯ್ ಸಂಗೀತಾ ಡಿವೋರ್ಸ್ ಬಗ್ಗೆ ಗುಸುಗುಸು ಕೇಳಿ ಬಂದಿತ್ತು. ಇದಕ್ಕೆಲ್ಲ ನಟಿ ತ್ರಿಷಾ ಕಾರಣ ಎನ್ನುವ ಊಹಾಪೋಹ ಸದ್ದು ಮಾಡಿತ್ತು. ಇದೀಗ ನಟಿಯೊಬ್ಬಳ ಕಾರಣಕ್ಕೆ ನಮ್ಮ ಸಂಸಾರ ಡಿವೋರ್ಸ್ ಮಟ್ಟಕ್ಕೆ ಹೋಗಿದೆ ಎಂದು ಸ್ವತಃ ಸಂಗೀತಾ ಹೇಳುತ್ತಿರುವುದು, ಅವಶ್ಯಕತೆ ಬಿದ್ದರೆ ಆಕೆಯ ಹೆಸರು ಹೇಳುತ್ತೇನೆ ಎಂದಿರುವುದು ಚರ್ಚೆಗೆ ಗ್ರಾಸವಾಗಿದೆ. ವಯಸ್ಸು 40 ದಾಟಿದ್ರೂ ನಟಿ ತ್ರಿಷಾ ಇನ್ನೂ ಮದುವೆ ಆಗಿಲ್ಲ. ಈ ಹಿಂದೆ ಒಮ್ಮೆ ಉದ್ಯಮಿ ಒಬ್ಬರ ಜೊತೆ ಎಂಗೇಜ್ಮೆಂಟ್ ನಡೆದಿತ್ತು. ಬಳಿಕ ಅದು ಮುರಿದು ಬಿತ್ತಿತ್ತು. ಕೆಲ ದಿನಗಳ ಹಿಂದೆ ಸಂದರ್ಶನವೊಂದರಲ್ಲಿ ಮದುವೆ ಬಗ್ಗೆ ತ್ರಿಷಾ ತಮ್ಮ ಅಭಿಪ್ರಾಯ ತಿಳಿಸಿದ್ರು. ಆ ವಿಡಿಯೋ ಈಗ ಮತ್ತೆ ವೈರಲ್ ಆಗುತ್ತಿದೆ. I don't want to go in for a divorce when I get married, and I'm someone who will. ನಿಮ್ಮ ಮದುವೆ ಯಾವಾಗ ಎಂದು ಸಾಕಷ್ಟು ಜನ ನನ್ನನ್ನ ಕೇಳುತ್ತಿರುತ್ತಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಲಾರೆ. ಕಾರಣ, ಸರಿಯಾದ ವ್ಯಕ್ತಿ ಸಿಕ್ಕಿದ್ದಾಗ ಮದುವೆ ಆಗ್ತೀನಿ. ನನಗೆ ಸೂಕ್ತವಾದ ವ್ಯಕ್ತಿ ಸಿಗದೇ ಇದ್ದರೆ ಮದುವೆ ಆಗದೇ ಇದ್ದರೂ ಪರವಾಗಿಲ್ಲ. ಮದುವೆ ಆಗಿ ಡಿವೋರ್ಸ್ ಆಗುವುದು ನನಗೆ ಇಷ್ಟವಿಲ್ಲ. ಹಾಗಾಗಿ ಆತುರ ಬಿದ್ದು ಮದುವೆ ಆಗಲ್ಲ. ನನ್ನ ಸ್ನೇಹಿತರಲ್ಲೇ ಸಾಕಷ್ಟು ಜನ ಇಷ್ಟವಿಲ್ಲದೆ ಮದುವೆ ಆಗಿ ಇಷ್ಟವಿಲ್ಲದಿದ್ದರೂ ಜೀವನ ಸಾಗಿಸುತ್ತಿದ್ದಾರೆ. ನನಗೆ ಅಂತಹ ಜೀವನ ಬೇಡ ಎಂದು ತ್ರಿಷಾ ಹೇಳಿದ್ದಾರೆ. ಮಾತು ಮುಂದುವರಿಸಿದ ತ್ರಿಷಾ, ನನಗೆ ಸೂಕ್ತ ಎನಿಸುವ ವ್ಯಕ್ತಿಗಾಗಿ ನಾನು ಕಾಯುತ್ತೇನೆ. ಇಷ್ಟವಿಲ್ಲದ ವ್ಯಕ್ತಿ ಜೊತೆ ಕೂಡಿ ಬಾಳುವುದಕ್ಕಿಂತ ಒಬ್ಬಂಟಿಯಾಗಿ ಇರುವುದು ಉತ್ತಮ. ನಾನು ಪ್ರೀತಿಯಲ್ಲಿ ಬೀಳಬೇಕು ಎಂದುಕೊಳ್ಳುತ್ತಿಲ್ಲ. ಆದರೆ ನನಗೂ ಜೀವನ ಸಂಗಾತಿ ಬೇಕು. ಇಷ್ಟಪಟ್ಟವನ ಜೊತೆ ಜೀವನ ಸಾಗಿಸಬೇಕು. ಅಂತಹ ವ್ಯಕ್ತಿ ಬೇಕು ಎಂದಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗ್ತಿದೆ. ಸದ್ಯ ವಿಜಯ್ ಮತ್ತು ಸಂಗೀತಾ ಅವರ ವಿಚ್ಛೇದನದ ವಿಚಾರವನ್ನ ಹಲವರು ಕೇವಲ ಡಿವೋರ್ಸ್ ಸುದ್ದಿಯನ್ನಾಗಿ ಅಷ್ಟೇ ನೋಡುತ್ತಿಲ್ಲ, ಪರಿಗಣಿಸುತ್ತಿಲ್ಲ. ಬದಲಿಗೆ ಪ್ರೀತಿ ಮತ್ತು ನಂಬಿಕೆ ದ್ರೋಹದ ದೃಷ್ಟಿಯಿಂದ ನೋಡುತ್ತಿದ್ದಾರೆ. ಸಂಗೀತಾ ಅವರ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ? ಇಡೀ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟಿ ಮೌನ ಮುರಿದು ಮಾತನಾಡುತ್ತಾರಾ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ವಿಜಯ್ ಕೂಡ ತಮ್ಮ ಈ ವೈಯಕ್ತಿಕ ವಿಚಾರದ ಕುರಿತು ಮಾತನಾಡುವುದು ಇನ್ನೂ ಬಾಕಿ ಇದೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.